ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಅನಸ್ತೇಷಿಯಾ ಅವಾಂತರ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನನ್ನ ಜೊತೆ ಇದೀಗ ಶಿರೀಶ್ ಅನ್ನೋ ಬಗ್ಗೆ ಆವಾಗಲೇ ನಾನು ಮಾತನಾಡ್ತಾ ಇದ್ದೆ. 3 ವರ್ಷದ ಪುಟ್ಟ ಬಾಲಕ ಹೆಚ್ಚಿನ ಅನಸ್ತೇಷಿಯಾ ಡೋಸಿಂದ ಆತ ಸಾವನ್ನಪ್ಪಿದ. ಶಿರೀಶ್ ಅವರ ತಂದೆ ಲೋಕೇಶ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಲೋಕೇಶ್, ನಾನು ಬ್ರೇಕ್ಗಿಂತ ಮುಂಚೆ ಇವ್ರ ಜೊತೆ ಮಾತನಾಡ್ತಾ ಇದ್ದೆ, ಮುನಿರಾಜು ಅವರನ್ನು ಕೂಡ ಮಾತನಾಡಿಸ್ತಾ ಇದ್ದೆ. ಈ ಒಂದೇ ಒಂದು ವರ್ಷದ ಅಮಾನತು ಶಿಕ್ಷೆ ನಿಮ್ಗೇನಾದರೂ ಸ್ವಲ್ಪ ಸಮಾಧಾನ ತಂದಿದೆಯಾ ಇಲ್ವಾ ಅಂತ ನಿಮ್ಮ ರಿಯಾಕ್ಷನ್ ಏನದಕ್ಕೆ? ಖಂಡಿತ ಸಮಾಧಾನ ತಂದಿಲ್ಲ. ಅವ್ರಿಗೊಂದು ಹಾಲಿಡೇ ಅನಿಸುತ್ತೆ ಇದು. ಒಂದು ವಿದೇಶ ಟ್ರಿಪ್ಪು, ಒಂದು ವರ್ಲ್ಡ್ ಟ್ರಿಪ್ ಹೊಡ್ಕೊಂಡು ಇಲ್ಲ ಬೇರೆ ಎಲ್ಲೋ ಅವ್ರ ಲೈಫ್ಗೆ ಎಂಜಾಯ್ ಮಾಡೋದಕ್ಕೆ ಒಂದು ಹಾಲಿಡೇ ಅನಿಸುತ್ತೆ. ಬಟ್ ಶಿಕ್ಷೆ ಅಂತ ಅನಿಸಲಿಲ್ಲ ನನಗೆ. ಏನಾಗಬೇಕಾಗಿತ್ತು ಅಂತೀರಿ ನಿಮ್ಮ? ಅಲ್ಲ, ಸೂಟಬಲ್ ಶಿಕ್ಷೆ ಆಗಬೇಕಾಗಿತ್ತು ಅಂತ ಸ್ವಲ್ಪ ಅವ್ರಿಗೆ ಅರ್ಥ ಮಾಡೋಷ್ಟು. 1 ವರ್ಷ ಕಳೆದಷ್ಟು ಎಷ್ಟು ಕಳಿಯೋದು, ಎಷ್ಟು ಬೇಗ ಕಳಿಯುತ್ತೆ ಅಂತ ಗೊತ್ತಿಲ್ಲ. ಇವಾಗ ಅವ್ರು 5 ವರ್ಷ ಎಷ್ಟು ಬೇಗ ಕಳ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ 1 ವರ್ಷ ನರಕದಲ್ಲಿ ನರಕದಲ್ಲಿ ಯಾವುದೇ ಎಷ್ಟು ಬೇಗ ಫಾಸ್ಟಾಗಿ ಕಳೆದೋಗಿದೆ ಅವರಿಗೆ. 1 ವರ್ಷ ಫಾಸ್ಟಾಗಿ ಕಳೆದೋಗುತ್ತೆ. ಅದನ್ನು ಶಿಕ್ಷೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಈಗ ಒಂದೇ ಒಂದು ವರ್ಷದ ಶಿಕ್ಷೆ ಖಂಡಿತವಾಗ್ಲೂ ಸಾಕಾಗೋದಿಲ್ಲ. ಆ್ಯಸ್ ಯು ಟೋಲ್ಡ್, ಒಂದು ಟೂರ್ ಕೊಟ್ಟಂಗಾಯಿತು ಅಂತ ಹೇಳ್ತಾ ಇದ್ರಿ. ನೀವು ನಿಮ್ಮ ಪುಟ್ಟ ಮಗನನ್ನು ಕಳ್ಕೊಂಡು ಸುಮಾರು ತಿಂಗಳಾಗಿದೆ. ಹೇಗಿದೆ ನಿಮ್ಮ ಕುಟುಂಬ, ಹೇಗಿದೆ ಈಗ? ಅಂದರೆ ಇವಾಗ ಕುಟುಂಬ ಹೇಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಮಾತಾಡ್ತಾ ಡಿಪ್ರೆಷನ್ಗೆ ಹೋಗ್ತೀವಿ. ಹಾಗಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನಮಗೆ. ಅಂದರೆ ನಾವು ದಿನ ಹತ್ತಿದ್ದಿಲ್ಲ, ದಿನ ನೆನೆಸ್ಕೊಂಡಿದ್ದಿಲ್ಲ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ಅಂದರೆ ಇಟ್ ಈಸ್ ಅಂಥ ಪುಟ್ಟ ಬಾಲಕ ಅಂದರೆ ಮೀನ್ಸ್ ಈಸ್ ಅಮೇಝಿಂಗ್ ಚೈಲ್ಡ್. ಅವನು ದಿನ ನೆನೆಸ್ಕೊಂಡು ನಾವು ಅಳೋದು ಬಿಟ್ಟರೆ ಬೇರೆ ನಮಗೆ ಬಂದ್ಬಿಡುತ್ತೆ. ಅದು ಮಾತಾಡ್ತಾ ಯಾರ ಹತ್ರ ನಿಮ್ಮ ಹತ್ರ ಮಾತಾಡಿದ್ರೆ ನಮ್ಗೆ ದುಃಖ ಹೊರಹೊಮ್ಮಿಸ್ತಾ ಇರುತ್ತೆ. ರೈಟ್. ಎಸ್ ಸರ್, ನಾನು ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಲೋಕೇಶ್ ಅವರೇ, ಚಿಕ್ಕನಂಜಪ್ಪ ಅವರೇ, ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿರುವಂಥ ಇಬ್ಬರ ನೋವನ್ನು ಗಮನಿಸ್ತಾ ಇದ್ದೀರಿ. ಒಂದು ಫ್ಯಾಮಿಲಿಯ ನೋವನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ, ಶೈಲಜಾ ಅವರ ನೋವನ್ನು. ಇಲ್ಲಿ ನಾನು ನಿಮಗೆ ನೇರವಾಗಿ ಕೇಳುವಂಥ ಪ್ರಶ್ನೆ, ನೀವು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ರಿ. ಎಲ್ಲೋ ಒಂದು ಕಡೆ ಆಸ್ಪತ್ರೆಯವರನ್ನ ಕೂಡ ಬಚಾವ್ ಮಾಡುವಂಥ ಕೆಲಸ ನಡೀತಾ ಇದೆ ಅಂತ. ಅದರ ಜೊತೆಗೆ ಯಾಕೆ ಈ ರೀತಿಯ ನಿರ್ಲಕ್ಷ್ಯತನ ವೈದ್ಯರುಗಳಿಂದ? ಸಾಕ 1 ವರ್ಷದ ಅಮಾನತು ಸಾಕ ಸರ್ ಅವರಿಗೆ? ಅದೇನಾದರೂ ಬುದ್ಧಿ ಬರುತ್ತಾ ಅವ್ರಿಗೆ? ಏನಂತೀರಿ ಸರ್? ಈಗ 3 ಪ್ರಶ್ನೆ ಕೇಳಿದ್ರಿ. ನಾವು ಯಾರನ್ನೂ ಬಚಾವ್ ಮಾಡೋದಿಲ್ಲ, ಯಾರನ್ನೂ ಪನಿಷ್ ಮಾಡೋದಿಲ್ಲ. ಏನು ಎವಿಡೆನ್ಸ್ ಇದೆಯೋ ಅದರ ಪ್ರಕಾರ ಹೋಗ್ತೀವಿ. ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಈಸ್ ನೀದರ್ ಎ ಪ್ರಾಸಿಕ್ಯೂಟಿಂಗ್ ಬಾಡಿ ನಾರ್ ಎ ಮೆಡಿಕಲ್ ಪ್ರೊಟೆಕ್ಷನ್ ಸೊಸೈಟಿ. ಓಕೆ, ವಿ ಹ್ಯಾವ್ ಮೇಡ್ ಇಟ್ ಅಬ್ಸಲ್ಯೂಟ್ಲಿ ಕ್ಲಿಯರ್. ನಮ್ಮ ಡಿಸಿಷನ್ಸ್ ಆರ್ ಆಲ್ ಬೇಸ್ಡ್ ಆನ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. We have not protected anybody, nor we propose to punish anybody. In this particular case, we took so long to go into every minute detail. And we have recorded the evidences of every single person. And it went into volumes and volumes. Okay. And ಗಂಟೆಗಳ ಕೊದ್ದಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. 1 year ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀವಿ, ಡಾಕ್ಟರ್ ಕುಕ್ರೇಜಾ ಅನ್ನೋರಿಗೆ. ಸರಿ. ಇವರು ಹೇಳೋದು, ನೀವು ಹೇಳೋದು, ಟಿ ವಿಗಳು ಹೇಳೋದು ಎಕ್ಸೆಸ್ ಆಫ್ ಅನಸ್ತೀಸಿಯಾ ಅಂತ ಒಂದು ಹಿಡ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲೂ ಎಕ್ಸೆಸ್ ಆಫ್ ಅನಸ್ತೀಸಿಯಾ ಅಲ್ಲ ಇಲ್ಲಾಗಿರೋದು. ಏನಾಗಿದೆ ಅನ್ನೋದನ್ನ ನಾವು ಅಸೆಸ್ ಮಾಡಿದ್ದೀವಿ. ಒಟ್ಟಿನಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತೂ ಆಗಿದೆ ಅಲ್ವಾ? ಇಲ್ಲಿ ನಿರ್ಲಕ್ಷ್ಯ, ಇದಕ್ಕೆ ಪನಿಷ್ಮೆಂಟ್ ಕೊಟ್ಟಿರೋದು. ನಿರ್ಲಕ್ಷ್ಯಕ್ಕೆ 1 ವರ್ಷ ಸಾಕು. ಯಾಕೆ? ಹೇಗಾಗುತ್ತೆ? ಯಾಕೆ? ಎಷ್ಟು ಬೇಕು ಅಂತ ನೀವು ಹೇಳೋದು? ನನಗೆ ಗೊತ್ತಿಲ್ಲ. ನೋಡಿ, ಇವಾಗ ಆಯಿತು, ನೀವು ಒಪ್ಕೊಂಡಿದ್ದು, ನಾವು ಕೊಟ್ಟಿದ್ದೀವಿ. ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಯು ಆರ್ ಅಟ್ ಲಿಬರ್ಟಿ ಟು ಗೋ ಆನ್. ಎಸ್, ವಾಟ್ ನೆಕ್ಸ್ಟ್? ಇವ್ರು ಏನು ಮಾಡಬೇಕು? ಈ ಕುಟುಂಬದವರಿಗೆ 2 ರೂಟ್ ಇದೆ ಇವರಿಗೆ. ಏನು ಮಾಡ್ಬೇಕು ಹೇಳಿ? ಸಾಲ್ದು ಅಂತ ಇವರೇನ ಪ್ರೂವ್ ಮಾಡಿದ್ರೆ ಫಸ್ಟ್ ಅಪೀಲ್ ಬೇಕಾದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋಗ್ಬೋದು, ಆರ್ ದೇ ಮೇ ಗೋ ಟು ದಿ ಹೈಕೋರ್ಟ್. 2 ರೂಟ್ ಇರೋದು. ನಾವೇನು ಅಲ್ಲೇನು ಡಿಫೆಂಡ್ ಏನು ಮಾಡ್ಕೊಳ್ಳೋಕೆ ಹೋಗೋದು. ಓಕೆ, ಇಲ್ಲಿ ಸಾಲ್ದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಚಿಕ್ಕನಂಜಪ್ಪ ಅವರೇ. ಓಕೆ, ಸಾಲ್ದು ಅಂತ ಇಟ್ಕೊಳ್ಳಿ, ಅದು ಒಂದು ಪ್ರಶ್ನೆ. ಈಗ ಒಂದೇ 1 ವರ್ಷದ ಅಮಾನತಿಂದ ಈ ವೈದ್ಯರು ನಿರ್ಲಕ್ಷ್ಯವನ್ನ ಏನು ತೋರಿಸಿದ್ದಾರೆ, ಅವರು ಆ ನಿರ್ಲಕ್ಷ್ಯವನ್ನ ಸರಿಪಡಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಇಸ್ ಇಟ್ ಓಕೆ? ಸಾಕ ಅನ್ಸುತ್ತೆ ನಿಮಗೆ? ಒಂದು ತಮಗೆ ಹೇಳ್ತೀನಿ, ಯಾವ ಒಬ್ಬ ಡಾಕ್ಟ್ರು ಮೆಡಿಕಲ್ ಕೌನ್ಸಿಲ್ ಮುಂದೆ ಬಂದರೆ ಅದಕ್ಕಿಂತ ಅವಮಾನ ಅವನಿಗಿಲ್ಲ, ಖಂಡಿತವಾಗಿ. ಒಂದು
ಅದರಲ್ಲೂ 1 ಇಯರ್ ಅವನು ಪನಿಷ್ಮೆಂಟ್ ಆಯಿತು ಅಂತಂದರೆ ಅವನು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಎ ಡೆಟರೆಂಟ್. ಯಾರೋ ಅವನ್ನ ನಾಳೆ ಬೆಳಿಗ್ಗೆ ಯಾವ ಹಾಸ್ಪಿಟ್ಲವರು ಕರೆದು ಅವನಿಗೇನು ಮಣೆ ಇಡೋದಿಲ್ಲ. ಇದು ಒಂದು. ಹೇಗೆ ಆಯಿತು ಅನ್ನೋದೇನ ನೀವು ಪ್ರಶ್ನೆ ಕೇಳಲಿಲ್ಲ ಇಲ್ಲಿ. ಹೇಳಿ. ಈಗ ಸ್ವಲ್ಪ ಆಪರೇಷನ್ ಡೀಟೇಲ್ಸ್ ತಾವು ತಿಳ್ಕೋಬೇಕು. ಸ್ಪೈನಲ್ ಸರ್ಜರಿ ಮಾಡುವಾಗ ಪೇಷಂಟ್ನ ಬೋರ್ಲ್ ಮಲಗಿಸಿರ್ತಾರೆ, ಪ್ರೋನ್ ಪೊಸಿಷನ್. ಟ್ಯೂಬು, ಎಂಡೋಟ್ರೇಕಿಯಲ್ ಟ್ಯೂಬು ಬಾಯಿಂದ ಟ್ರೇಕಿಯಾಗಿ ಹಾಕಿರ್ತಾರೆ. ಅದರ ಮುಖಾಂತರ ಆಕ್ಸಿಜನ್, ನೈಟ್ರಸ್ ಆಕ್ಸೈಡ್, ಹ್ಯಾಲೋಥೇನ್ ಮಾಡ್ತಾ ಇರ್ತಾರೆ. ಓಕೆ. ಆಪರೇಷನ್ ಎಲ್ಲ ಮುಗಿದ ಮೇಲೆ, ಸೂಚರ್ಸ್ ಆಗಿ ಡ್ರೆಸ್ಸಿಂಗ್ ಆದಮೇಲೆ ಟರ್ನ್ ಮಾಡ್ತಾರೆ. ಟರ್ನ್ ಮಾಡಿಬಿಟ್ಟು ಮಸಲ್ ರಿಲ್ಯಾಕ್ಸೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ರಿವರ್ಸ್ ಮಾಡ್ತಾರೆ. ಆ ರಿವರ್ಸ್ ಮಾಡೋ ಸ್ಟೇಜಲ್ಲಿ ಪೇಷಂಟು ರೆಸ್ಟ್ಲೆಸ್ ಆಗ್ತಾರೆ. ಆಯಿತು. ಆವಾಗ 2 or 3 ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಒಂದು, ಎಂಡೋಟ್ರೇಕಿಯಲ್ ಸ್ಲಿಪ್ ಆಗ್ಬೋದು, ಟ್ಯೂಬ್. ಎರಡನೇದು, ಪೇಷಂಟ್ ಗಟ್ಟಿಯಾಗಿ ಕಚ್ಕೋಬೋದು. ಅದಕ್ಕೆ ಈಗ ನನ್ನ ಥರ ಐ ಹ್ಯಾವ್ ಎ ಡೆಂಚರ್ ಹಿಯರ್. ಮೊದಲು ಡೆಂಚರ್ನ ತೆಗೆದೇ ಟ್ಯೂಬ್ ಹಾಕೋದು. ಓಕೆ. ಫಸ್ಟು ಅನಸ್ಥೆಟಿಸ್ಟ್ ಅದು ನೋಡಬೇಕು. ಇದು ಆಗಿ ಆಕ್ಸಿಜನ್ನು ಅದು ನೋಡಲಿಲ್ಲ, ಅವ್ರ ಅನಸ್ಥೆಟಿಸ್ಟ್ ನೋಡಲಿಲ್ಲ ಅಲ್ವಾ? ಅದು ಇಟ್ಸ್ ಎನ್ ರೆಸ್ಪಾನ್ಸಿಬಿಲಿಟಿ. ಒಪ್ಕೊಳ್ತೀರಿ ನೀವು? ಅದಿಲ್ಲದೆ ಹೋದ್ರೆ ಅವನಿಗೆ ಪನಿಷ್ಮೆಂಟ್ ಯಾಕೆ ಮಾಡ್ತೀವಿ ನಾವು? ಓಕೆ. ವಾಟ್ ಅಬೌಟ್ ದಿ ಶಿರೀಶ್ ಕೇಸ್? ಹಾಗಂದ್ರೆ ಆಕೆಗೆ ಸ್ಲಿಪ್ ಡಿಸ್ಕ್ ಆಗಿತ್ತು, ಬೋರ್ ಮಲಗಿಸಿದ್ರು. ಸೀರೀಸ್ ಈಗ ನಾನು ರಿಪೀಟ್ ಮಾಡ್ತೀನಿ. ಇಷ್ಟೊತ್ತು ಇನ್ನೊಂದು ಟಿ ವಿನಲ್ಲಿ ಅದೇ ಹೇಳಿದ್ದೀನಿ. ಡೆಂಟಲ್ ಪ್ರೊಸೀಜರ್ ಆಯಿತು, ತಗೊಂಡು ಬಂದರು, ರಿಕವರಿ ರೂಮಲ್ಲಿ ಮಲಗಿಸಿದ್ರು. ಅವರ ಅನಸ್ಥೆಟಿಸ್ಟ್ ಏನು ಹೇಳಿದ್ರು, ಇನ್ನು ಅರ್ಧ ಗಂಟೆಗೆ ಜ್ಞಾನ ಬರ್ತದೆ, ಎಲ್ಲ ಸರೋಗುತ್ತೆ ಅಂದರು. ಗಾಡಿ ಬಿಟ್ಟರು. He was not there in the post operative period. ಜನಗಳು ತಿಳ್ಕೊಂಡಿರೋದು ಬರೀ ಆಪರೇಷನ್ ಪೀರಿಯಡ್ಡೇ ಇಂಪಾರ್ಟೆಂಟು ಅಂತ. ಪೋಸ್ಟ್ ಆಪರೇಟಿವ್ ಬಹಳ ಮುಖ್ಯ. ಆ ಸ್ಟೇಜಲ್ಲಿ ಏನಾಗಿದೆ, 2 ಪಾಸಿಬಿಲಿಟಿ ಇದೆ ಅಲ್ಲಿ. ಒಂದು, ಥ್ರೋಟ್ ಸಕ್ರಿಷನ್ಸು ಅವೆಲ್ಲ ಹೋಗಿ ಟ್ರೇಕಿಯಾ ಬ್ಲಾಕ್ ಆಯಿತು, ಅಥವಾ ಮಗು ವಾಂತಿ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅವಾಗ ಈ ಓರಲ್ ಆಪರೇಷನ್ ಮಾಡುವಾಗ ಸ್ವಲ್ಪ ಬ್ಲಡ್ಡು ಅದೆಲ್ಲ ಕ್ಲಾಟ್ಸು ಇದು ಹೊಟ್ಟೆಗೆ ಹೋಗೋದು. ಆವಾಗ ಏನಾಗಿದೆ, ಆಸ್ಪಿರೇಷನ್ ಆಗಿದೆ, 2 ಲಂಗ್ಸು ಕೊಲ್ಯಾಪ್ಸ್ ಆಯಿತು. ಓಕೆ. ಈಗ ಒಟ್ಟಿನಲ್ಲಿ ಆಲ್ ರೈಟ್, ಅದು ಪ್ರೊಸೀಜರ್ಗಳು ಅಥವಾ ಯಾವ ರೀತಿ ಆಯಿತು ಅದನ್ನು ನಾನು ಆ ಕಡೆ ಇಟ್ಟು ಮಾತಾಡೋದಾದ್ರೆ, ಚಿಕ್ಕನಂಜಪ್ಪ ಅವರೇ, ಈ 2 ಕೇಸ್ಗಳು ಕೂಡ ಈಸ್ ಡ್ಯೂ ಟು ದಿ ಇರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಾಕ್ಟರ್ಸ್. ಯು ಅಗ್ರಿ ಆನ್ ದಟ್? ಎಸ್. ಅಲ್ವಾ? ಈಸ್ ಇಟ್ ನಾಟ್ ಕಲ್ಪಿಬಲ್ ಹೋಮಿಸೈಡ್? ಇಟ್ ಈಸ್ ನಾಟ್ ಹೋಮಿಸೈಡ್. ಯಾಕೆ ಇಸ್ ನಾಟ್ ಕಲ್ಪಿಬಲ್? ಯಾಕಾಗಲ್ಲ ಹೋಮಿಸೈಡು? ಯಾರು ಯಾವ ಅನಸ್ಥೆಟಿಸ್ಟ್ ಆಗಲಿ ಸರ್ಜನ್ ಆಗಲಿ ಪೇಷಂಟ್ ಕೊಲ್ಲೋಕೆ ಹೋಗೋಲ್ಲ. ದಯವಿಟ್ಟು ನೀವು ಮಾತಾಡಬೇಡಿ. ನೋ 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 ನಾನು ಉದ್ದೇಶಪೂರ್ವಕವಾಗಿ ಕೊಂದ್ರು ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಯು, ಇಸ್ ಇಟ್ ನಾಟ್ ಕಲ್ಪಿಬಲ್ ಹೋಮಿಸೈಡ್ ಅಂತ ಹೇಳ್ತಿದ್ದೀನಿ. ಉದ್ದೇಶಪೂರ್ವಕವಲ್ಲದ್ದು. ಇಟ್ ಈಸ್ ಸಿಂಪಲ್ ನೆಗ್ಲಿಜೆನ್ಸ್. ನೆಗ್ಲಿಜೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಅನಸ್ಥೆಟಿಸ್ಟ್. ಎಸ್ ಸರ್. ಲೊಕೇಶನ್ ಹೇಳ್ತಿದ್ರಿ, ಹೇಳಿ. ನಾನು ಇವಾಗ ಚಿಕ್ಕನಂಜಪ್ಪ ಅವ್ರು ಹೇಳ್ದಂಗೆ ನನಗೆ ಇಲ್ಲೊಂದು ಸಡನ್ನಾಗಿ ನನಗೊಂದು ಹೊಳಿತಿಲ್ಲಿ. ಅವನು ಮಗುವಿನ ರಿಕವರಿ ರೂಮ್ ಬಂದಾಗ ಅಲ್ಲಿ ಆಗಿರೋ ಅನಾಹುತ ಅಂತ, ಎಲ್ಲಿ ಅಲ್ಲಿ ರಿಕವರಿ ರೂಮಲ್ಲಿ ಆಗಿರೋ ಅಂತ ಅನಾಹುತ ಪ್ರಾಪರ್ ರಿಕವರಿ ಪೋಸ್ಟ್ ಆಪರೇಟಿವ್ ಅಂತ. ಫಸ್ಟು ನಮಗೆ ಹೇಳಿದಾಗ ಬರೀ 1/2 hour ಪ್ರೊಸೀಜರ್ ಅಂತ ಹೇಳಿ ಮಾಡಿದ ಪ್ರೊಸೀಜರ್. ಯಾವುದೇ ಪ್ರೊಸೀಜರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಅನಸ್ಥಿಸಿಯಾ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದೆಲ್ಲ ಬಿಡಿ, ಅವೆಲ್ಲ ತಿಳಿದಿರೋ ವಿಷಯ. ಇವರು 7:30 8:45 9:15ವರೆಗೂ ಸಡನ್ನಾಗಿ 9 ಗಂಟೆಗೆ, ಇವರೇ ಪ್ರಕಾರ ರೆಕಾರ್ಡ್ ಆಗಿರೋ ಪ್ರಕಾರ 9 ಗಂಟೆಗೆ ಸಿಗ್ನೇಚರ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಏನು ಬಂತು ಅವ್ರಿಗೆ? ಅರ್ಜೆಂಟಾಗಿ ಹಿಂಗೆ ಕೈ ಹಿಂಗೆ ಇಟ್ಬಿಟ್ಟು ಸೈನ್ ಮಾಡಿ ಮೇಡಮ್ ಬೇಗ ಅಂತ. ಆವಾಗ ಪರಿಸ್ಥಿತಿ ಬದಲಾಡ್ಕೊಂಡು ಸೈನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಏನು ಬಂದಿತ್ತು? ಸಿಂಪಲ್ ಲಾಜಿಕ್ ಕ್ವೆಶ್ಚನ್ ಇದು. ಮಾಡಿಸ್ಕೊಳ್ಳೋ ಪ್ರಶ್ನೆ ಏನಿತ್ತು? ಆಮೇಲೆ ಅವರು ಟೈಮಿಂಗ್ ಹಾಕೊಂಡ್ರು 7:15 ಅಂತ, ಅವರೇ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಟೈಮಿಂಗ್ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೂ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೂ ಇದೆ ಅದು.
ಅಂದರೆ ಅದು ನಮ್ಮ ಮಿಸಸ್ ಪೆನ್ ಹ್ಯಾಂಡ್ ರೈಟಿಂಗ್ಗೆ ಒಂದು, ಅವ್ರ ಪೆನ್ ಹ್ಯಾಂಡ್ ರೈಟಿಂಗ್ಗೆ ಒಂದು. ಅಂದರೆ 8:45 9 ಗಂಟೆಗೆ ಅವ್ರು ಆಲ್ರೆಡಿ ಅವರು ಅಷ್ಟು ಒದ್ಲಾಡಿರೋ ಪರಿಸ್ಥಿತಿ ನೋಡಿದಾಗ ಅಲ್ಲೇನು ಅನಾಹುತ ಆಗಿದೆ. ಮತ್ತು ಹಾಸ್ಪಿಟ್ಲಲ್ಲಿ ಯಾವುದೇ ಹಾಸ್ಪಿಟ್ಲಲ್ಲಿ CCTV ಕ್ಯಾಮ್ರಾಸ್ ಇದೆ, CCTV ಫುಟೇಜಸ್ ಯಾಕೆ ತೊಗೊಂಡಿಲ್ಲ, ಓಕೆ, CCTV ಫುಟೇಜಸ್ ಯಾಕೆ ರೆಕಾರ್ಡ್ ಮಾಡಿಲ್ಲ, ಅದನ್ನು ರೆಕಾರ್ಡಲ್ಲಿ ಇರುತ್ತಲ್ವಾ? ಎಸ್, ಇವೆಲ್ಲವನ್ನ ಹೊರತುಪಡಿಸಿ ಒಂದು ವಿಚಾರ ಏನು ಅಂತಂದರೆ ಲೋಕೇಶ್ ಆ್ಯಂಡ್ ಚಿಕ್ಕನಂಜಪ್ಪ ಸರ್, ಅಥವಾ ಇಲ್ಲಿರೋರಿಗೆಲ್ಲ ಒಂದೇ ಒಂದು ವಿಷಯ ಏನು ಅಂತಂದರೆ, ಯಾರಾದರೂ ಕೂಡ ಹಲ್ಲು ನೋವು ಅಂತ ಹೋದರೆ ಅವರು ಹೆಣವಾಗಿ ವಾಪಸ್ ಬರ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರೋ ಚಾನ್ಸಸ್ಸೇ ಇಲ್ಲ. ರೂಟ್ ಕೆನಾಲ್ ಅಂತ ಬರುತ್ತೆ ಅಲ್ವಾ? ಕೇರಿಸ್ಗೆ 3 ವರ್ಷದ ಮಗನಿಗೆ ಆ ಬೀಲ ಹಳ್ಳಿಗೆ ರೂಟ್ ಕೆನಾಲ್ ಮಾಡ್ತಾರಾ? ಎಸ್, ದಟ್ ಇಸ್ ಸಿಂಪಲ್. ಹೇಳಿ, ರೂಟ್ ಕೆನಾಲ್ ಮಾಡಿದೆ ಅಂತ ಏನು? ವಾಟ್ ಯು ಮೀನ್ ಬೈ ರೂಟ್ ಕೆನಾಲ್? ಪರ್ಮನೆಂಟ್ ಹಲ್ಗಳು ರೂಟ್ ಕೆನಾಲ್ ಮಾಡ್ತಾರೆ, ಬೀಲ ಹಲ್ಲಿಗೆ ಯಾರಾದರೂ ರೂಟ್ ಕೆನಾಲ್ ಮಾಡ್ತಾರಾ? ಇದೆಂಥ ಪ್ರೊಸೀಜರು? ಮತ್ತು ಅವ್ರು ಹೇಳೋ ಪ್ರಕಾರ ಟೆಕ್ನಿಕಲ್ ವರ್ಡ್ಸ್, ಕಾನ್ಸೆಪ್ಟಿವ್ ಸೆಡಸ್ಟೇಷನ್, ಮಣ್ಣು ಮಸಿ ಅಂತೇನು ಹೇಳ್ತಾರೆ. ದೇ ನಾಟ್ ಟೆಲಿಂಗ್ ವಿ ಆರ್ ಗಿವಿಂಗ್ ಅನಸ್ಥಿಷಿಯಾ ಅಂತ. ಅನಸ್ಥಿಷಿಯಾ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಯಾರಾದರೂ ನಮ್ಗೆ ಗೊತ್ತಾಗುತ್ತಾ? ನಮ್ಗೆ ಏನು ಎಕ್ಸಾಕ್ಟ್ಲಿ ಸರ್. ಹಲ್ಲು ನೋವಿಗೆ ಅಂತ ಹೋಗಿ ಅದರಿಂದ ಹೆಣಗಳು ಬೀಳುತ್ತವೆ ಅಂತಂದ್ರೆ ನಿಜಕ್ಕೂ ಇಟ್ಸ್ ಕ್ವೈಟ್ ಡಿಬೇಟಬಲ್. ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರದಲ್ಲಿ ಚರ್ಚೆ ಮುಂದುವರಿಯುತ್ತೆ.